ಮೂರು ವಾಟ್ಸಪ್ ಫೀಚರ್ಸ್ ಏನಂತೀರಾ ಬನ್ನಿ ಹೇಳ್ತೀನಿ. ಫಸ್ಟ್ ಒಂದು, ಮುಂಚೆ ಎಲ್ಲ ವಾಟ್ಸಪ್ಪಲ್ಲಿ ವಾಯ್ಸ್ ಮೆಸೇಜ್ ಕಳಿಸಿದ್ರೆ ಅದನ್ನು ಕರೆಕ್ಟಾಗಿ ಕಿವಿ ಹತ್ರ ಇಟ್ಕೊಂಡು ಕೇಳುವಾಗಲೇ ಕಟ್ಟಾಗೋಗ್ತಿತ್ತು. ಇನ್ನು ಮುಂದೆ ಆ ಪ್ರಾಬ್ಲಮ್ ಇಲ್ಲ. ಜಸ್ಟ್ ನಿಮ್ಮ ವಾಟ್ಸಪ್ಪಲ್ಲಿ ಸೆಟ್ಟಿಂಗ್ಸಲ್ಲಿ ಹೋಗಿ ಚಾಟಲ್ಲಿ ವಾಯ್ಸ್ ಮೆಸೇಜ್ ಟ್ರಾನ್ಸ್ಕ್ರಿಪ್ಟ್ ಅನ್ನೋ ಒಂದು ಆಪ್ಷನ್ ಇದೆ, ಅದನ್ನು ಆನ್ ಮಾಡಿ. ಇನ್ನು ಮುಂದೆ ನಿಮ್ಗೆ ಯಾವುದೇ ವಾಯ್ಸ್ ಮೆಸೇಜ್ ಬಂದರೂ ಅದನ್ನು ರೀಡ್ ಮಾಡಿ ನೋಡ್ಬೋದು. ವಿಡಿಯೋ ನೋಟ್ ಇದೆಯಲ್ಲ, ಇದರಲ್ಲಿ ಒಂದು ಹೊಸ ಫ್ಯೂಚರ್ ಬಿಟ್ಟಿದ್ದಾರೆ. ಏನು ಅಂತೀರಾ ಬನ್ನಿ. ವಿಡಿಯೋ ನೋಟ್ ಪಕ್ಕದಲ್ಲಿ ಎಫೆಕ್ಟ್ಸ್ ಅನ್ನೋ ಒಂದು ಆಪ್ಷನ್ ಇದೆ, ಅದನ್ನ ಕ್ಲಿಕ್ ಮಾಡಿದ್ರೆ ಬ್ಯಾಕ್ ಗ್ರೌಂಡು, ಫಿಲ್ಟರ್ಸು ಎಲ್ಲ ಚೇಂಜ್ ಮಾಡ್ಕೋಬೋದು. ತುಂಬಾ ಫನ್ನಿ ಆಗಿದೆ, ಟ್ರೈ ಮಾಡಿ ನೋಡಿ. ವಾಟ್ಸಪ್ನಲ್ಲಿ ನಮ್ಮ ಫ್ರೆಂಡ್ಸ್ಗೋ ಫ್ಯಾಮಿಲಿಗೋ ಚಾಟ್ ಮಾಡಬೇಕು ಅಂದರೆ, ಅಯ್ಯೋ ನಮ್ಮ ವಾಟ್ಸಪ್ಪಲ್ಲಿ ಚಾಟಲ್ಲಿ ತೆಗೆದು ನೋಡಿದ್ರೆ ಅಂತೂ ತಲೆ ಸುತ್ತು ಬರುತ್ತೆ, ಅಷ್ಟೊಂದೆಲ್ಲ ಮಿಕ್ಸ್ ಆಗೋಗಿದೆ. ಇನ್ಮೇಲೆ ಆ ಪ್ರಾಬ್ಲಮ್ ಇಲ್ಲ. ಚಾಟಲ್ಲಿ ಹೋಗಿ ಪ್ಲಸ್ ಚಾಟ್ ಪಕ್ಕದಲ್ಲಿ ಪ್ಲಸ್ ಸಿಂಬಲ್ ಇದೆ, ಅದನ್ನು ಕ್ಲಿಕ್ ಮಾಡಿ ನಿಮ್ಮ ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ, ಸಪೋಸ್ ನಿಮ್ಮ ಆಫೀಸಿಗೂ ಕೂಡ ಸಪ್ರೇಟಾಗಿ ನೀವು ಮೆಸೇಜನ್ನು ಮಾಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಮರಿದೆ ಸಬ್ಸ್ಕ್ರೈಬ್ ಮಾಡಿಬಿಡಿ.